ದಲಿತರ ಬೀದಿಗೆ ದೇವರ ಉತ್ಸವ ಹೋಗಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪೊಲೀಸರ ಎದುರೇ ಕೈ ಮಿಲಾಯಿಸಿದ್ದಾರೆ ದಲಿತರು ಹಾಗೇನೆ ಸವರ್ಣೀಯರು. ಕೋಲಾರದ ದಾನವಹಳ್ಳಿಯ ಮೆರವಣಿಗೆ ಸಂದರ್ಭದಲ್ಲಿ ಈ ಮಾರಾಮಾರಿ ನಡೆದಿರೋದು. ಈಗ ಕೋಲಾರ ತಾಲೂಕಿನ ದಾನವಹಳ್ಳಿ ಗ್ರಾಮದ ವಿಜುವಲ್ಸ್ ಇದು. ದಸರಾ ಹಬ್ಬದ ಪ್ರಯುಕ್ತ ಗಂಗಮ್ಮ ಮತ್ತೆ ಕಾಟೇರಮ್ಮ ದೇವರ ಮೆರವಣಿಗೆಯನ್ನ ಆಯೋಜನೆ ಮಾಡಿಕೊಂಡಿದ್ರು. ದೇವರ ಮೆರವಣಿಗೆ ವೇಳೆ ದಲಿತರ ಬೀದಿಗೆ ದೇವರ ಉತ್ಸವ. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡಬಹುದು. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ನೇನು ಎಂಟ್ರಿ ಆಗ್ಬೇಕು ಆ ಟೈಮ್ನಲ್ಲಿ ಮೇಲ್ಜಾತಿ ಅಂತ ಕರೆಸ್ಕೊಳ್ಳುವಂತ ಕೆಲವರಲ್ಲಿ ಬಂದಿದ್ದಾರೆ. ಈ ಬೀದಿಗೆ ಹೋಗಬಾರ್ದು, ಅಲ್ಲಿ ದಲಿತರಿದ್ದಾರೆ, ದೇವರ ಉತ್ಸವ ಮೂರ್ತಿ ಅಲ್ಲಿ ಸಾಗಬಾರ್ದು ಅಂತ ಗಲಾಟೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನ ದಲಿತರು ಸಹಜವಾಗಿ ಪ್ರಶ್ನೆ ಮಾಡಿದ್ದಾರೆ, ನಮ್ಮ ಬೀದಿಗೆ ಯಾಕೆ ಬರಬಾರ್ದು ಅಂತ ಅವ್ರು ಕೇಳಿದ್ದಾರೆ. ಆಗ ಮಾತಿಗೆ ಮಾತು ಸ್ಟಾರ್ಟ್ ಆಗಿದೆ. ಕೈ ಮಿಲಾಯಿಸೋ ಹಂತಕ್ಕೆಲ್ಲ ಹೋಗಿದ್ದಾರೆ. ಕಲ್ಲು ದೊಣ್ಣೆ ಇಟಿಕೆಗಳಿಂದ ಹಲ್ಲೇನೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪೊಲೀಸರಲ್ಲಿ ಇದ್ರು, ಇಲ್ಲ ಅಂತಲ್ಲ, ಆದ್ರೆ ಪೊಲೀಸರ ಎದುರೇ ಅವ್ರ ಸಮ್ಮುಖದಲ್ಲೇ ಈ ಗಲಾಟೆ ನಡೆದಿರೋದು. ಕೊನೆಗೆ 8 ಮಂದಿ ಸವರ್ಣೀಯರ ವಿರುದ್ಧ ಜಾತಿ ನಿಂದನೆ ಮತ್ತೆ ದೌರ್ಜನ್ಯ ಮಾಡಿದ್ರು ಅಂತ ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ದಲಿತರು. ಇಲ್ಲಿ ದಲಿತರಿಗೆ ಅನೇಕ ವರ್ಷಗಳಿಂದನೂ ದೌರ್ಜನ್ಯ ಆಗ್ತಾನೆ ಬರ್ತಾನೆ ಇದೆ. ದೇವಸ್ಥಾನದೊಳಗಡೆ ಬಿಡಲ್ಲ, ದೇವ್ರನ್ನ ಎತ್ತೋದಕ್ಕೆ ಬಿಡಲ್ಲ, ದೇವ್ರ ಮೆರವಣಿಗೆ ಅಲ್ಲಿ ಭಾಗವಹಿಸಲಿಕ್ಕೆ ಬಿಡೋದಿಲ್ಲ. ನೀವು ಯಾವುದೇ ಕಾರಣಕ್ಕೂ ದೇವ್ರನ್ನ ಮುಟ್ಟಬಾರ್ದು, ದೇವ್ರ ಮೆರವಣಿಗೆಯಲ್ಲಿ ನೀವು ಪಾಲ್ಗೊಳ್ಬಾರ್ದು ಅಂದ್ಬಿಟ್ಟು ಅವ್ರ ಮನೆಗಳನ್ನೇ, ಯಾರೋ ಮೇಲ್ಜಾತಿ ಮನೆಗಳು ಯಾವುದೇ ಇದ್ದು ಅವ್ರ ಮನೆಗಳನ್ನ ಫಸ್ಟು ದೇವ್ರ ಮೆರವಣಿಗೆ ಮಾಡಿ ತದನಂತರ ನಾವು 12 ಗಂಟೆ ಅಥವಾ ಮಾರನೇ ದಿನಕ್ಕೋ ನಮ್ಮ ಯಾರು ದಲಿತ ಸಮುದಾಯದ ಮನೆಗಳಿಗೆ ಅವರು ದೇವ್ರನ್ನ ಎತ್ಕೊಂಡು ಬರ್ತಾ ಇದ್ವು. ಇವತ್ತು ನಾವು ನ್ಯಾಯ ಬೇಕು, ಊರಲ್ಲಿ ಸಮಾನತೆ ಬೇಕು ಅಂತೇಳ್ಬಿಟ್ಟು ಊರ್ ಮುಖಂಡರನ್ನೆಲ್ಲ ಸೇರಿಸಿದ್ದಕ್ಕೆ ಊರ್ ಮುಖಂಡರು ಇವತ್ತು ದಲಿತರ ಮೇಲೆ ಇಲ್ಲಿ ಅಲ್ಲಿರ್ತಕ್ಕಂಥ ಒಂದು 7-8 ಜನ ಕಿಡಿಗೇಡಿಗಳು ಇನ್ನು ಎಲ್ಲ ಸೇರಿ ಸುಮಾರು ಒಂದು 20 ಜನ ಒಳಗಡೆ ಮೀಟಿಂಗ್ ಮಾಡಿ ಅವ್ರನ್ನ ಒಂದು 7-8 ಜನ ಹುಡುಗರನ್ನ ಅಲ್ಲಿ ಕಳಿಸ್ಬಿಟ್ಟು ನಮ್ಮನ್ನ ಏನು ಒಳ್ಳೆಯ ಮಕ್ಕಳು ನೀವು ಮೊದಲು ನಿಂಕ ಹೆಂಗಿತ್ತು ಹಂಗೆ ಮಾಡಬೇಕು, ಇದನ್ನ ಯಾಕೋ ಮಾಡ್ಬೇಕು ನಾವೀಗ ಅದನ್ನು ಅದು ಏನಾಗ್ತದೆ ನಿಮ್ಮ ಕೈ ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಜಾತಿ ನಿಂದನೆ ಮಾಡಿ ನಮ್ಮನ್ನು ನಾವು ದೇವಸ್ಥಾನಕ್ಕೆ ಬಿಡೋದೇ ಇಲ್ಲ, ನಿಮ್ಮನ್ನ ಏನು ಮಾಡ್ತೀವಿ ನೋಡೋಣ ಅಂತ ಹೇಳ್ಬಿಟ್ಟು ನಮ್ಮನ್ನು ದೊಣ್ಣೆಗಳಿಂದ ಮತ್ತು ಇಟ್ಟಿಗೆ ಕಲ್ಲುಗಳಿಂದ ನಮ್ಮನ್ನು ಹೊಡೆದು ಅದನ್ನು ಏನೇ ಆಗಿರಲಿ ನಾವು ಬಿಡೋಲ್ಲ ನಿಮ್ಮನ್ನ, ನೀವು ಹೆಂಗೆ ಹಳೆ ಪದ್ಧತಿ ಏನಿತ್ತು ಅದರಲ್ಲೇ ಇರಬೇಕು. ಇಲ್ಲಿ ಹಿಂಗೆ ದಲಿತರು ಮತ್ತೆ ಸವರ್ಣೀಯರ ಮಧ್ಯದಲ್ಲಿ ಗಲಾಟೆ ಆಗ್ತಿತ್ತಲ್ಲ, ಆ ಟೈಮ್ನಲ್ಲಿ ತನ್ನ ಮೈ ಮೇಲೆ ದೇವರು ಬಂದಿದೆ ಅಂತ ಪೂಜಾರಪ್ಪ ಕೂಗಾಡಿದಾನೆ. ಥೇಟ್ ಕಾಂತಾರ ಸಿನಿಮಾ ರೀತಿಯಲ್ಲಿ ಆ ಮಾದರಿಯಲ್ಲೇ ಅರ್ಚಕ ಅಲ್ಲಿ ಆರ್ಭಟವನ್ನ ಮಾಡಿರೋದು ದೃಶ್ಯದಲ್ಲೂ ನಾವು ನೋಡ್ತಾ ಇದ್ದೀವಿ. ದಾನವಹಳ್ಳಿ ಗಲಾಟೆ ವೇಳೆ ದೇವರನ್ನ ನಡು ಬೀದಿಯಲ್ಲಿ ಊರಿನ ಜನ ಕೂರಿಸಿ ಗಲಾಟೆ ಮಾಡ್ಕೊಳ್ತಿದ್ರಲ್ಲ ತಮ್ಮ ಪಾಡಿಗೆ. ದಲಿತರ ಬೀದಿಗೆ ಹೋಗಬಾರ್ದು ಅಂತ ಮೇಲ್ಜಾತಿಯವರು ಯಾಕೆ ಬರಬಾರ್ದು ಅಂತ ದಲಿತರು ಗಲಾಟೆ ಮಾಡ್ತಾ ಇದ್ರಲ್ಲ, ಸಮಸ್ಯೆ ಬಗೆಹರಿಸೋಕೆ ಅಂತ ವೇಮಗಲ್ ಠಾಣೆ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಆ ಪೊಲೀಸರ ಎದುರೇ ಗಂಗಮ್ಮನ ಉತ್ಸವ ಮಾಡಬೇಕು ಅಂತ ಅರ್ಚಕ ಅಲ್ಲಿ ಪಟ್ಟು ಹಿಡಿದು ಕೂತಿದ್ದಾರೆ. ತನ್ನ ಮೈ ಮೇಲೆ ದೇವರು ಬಂದಿದೆ ಅಂತ ಕೂಗಾಡಿದ್ದಾರೆ. ಏನ್ ಮಾಡ್ಬಿಟ್ಟು ಎಲ್ಲ ಬೀದಿಗೆ ಹೋಗಿ ಉತ್ಸವ ಉತ್ಸವ ನಾಳೆ ಮಾಡ್ಬಿಡೋಣ. ಇವತ್ತು ಯಾವ್ದೋ ಸಮಸ್ಯೆ ಇದೆ ಊರಲ್ಲಿ, ನಾಳೆ ಮಾಡೋಣ. ಎಲ್ಲ ಊರಲ್ಲಿ ಎಲ್ಲ ಮನೆಗಳಿಗೆ ಹೋಗಿ ಉತ್ಸವ ಮಾಡಿ ಎಲ್ಲ ಮನೆಗಳಿಗೆ ಆಶೀರ್ವಾದ ಕೊಟ್ಟು ಇದು ಮಾಡ. ಎಲ್ಲ ಬೀದಿಗಳಿಗೆ ಹೋಗ್ಬಿಡು. ಎಲ್ಲರೂ ಒಂದೇ ಅಲ್ವಾ ನಿನ್ನ ಇದ್ರಲ್ಲಿ? ಅದೇ ಹೇಳ್ತಾ ಇರೋದು, ಎಲ್ಲ ಒಂದೇ. ಮುಗಿತಲ್ಲ, ಎಲ್ಲ ಬೀದಿಗೆ ಹೋಗ್ಬಿಡು. ದೇವ್ರು ಹೇಳಿದ್ರಲ್ಲಪ್ಪ, ಇನ್ನೇನಪ್ಪ ಡಿಗ್ರಿಗಳಾಗಿದೆ ಸರ್. ಇವತ್ತು ಕಾರ್ಯ ಮಾಡ್ಬಿಟ್ಟು ಆಮೇಲೆ ಮಾತಾಡ್ಬೇಕಾಗಿತ್ತು. ಇವತ್ತೇನೆ ಇಲ್ಲಿ ಮಾತಾಡ್ತಾ ಇರೋದು ನೀವು. ಕಳಿಸ್ರಿ, ಇವತ್ತು ಕಾರ್ಯ ಮಾಡ್ಬಿಟ್ಟು ನಾಳೆ ಮಾತಾಡ್ಬೇಕಾಗಿತ್ತು. ಇವತ್ತು ನನ್ನ ಬೀದ ಕುಳಿಸ್ಬಿಟ್ಟು ಮಾತಾಡಕ್ ಬಂದಿದ್ರಲ್ಲ. ಎಷ್ಟು ದಿನ ಇರಲ್ಲ, ಎಷ್ಟು ದಿನ ಇರಲ್ಲ. ಇನ್ನ ಇರ್ತಲ್ಲ ದಿನ ಇದು ಹಾಳಾಗೋಗಿದೆ. ಹೇಳು, ಮಾತಾಡ್ರಿ. ಏನಾಯ್ತಪ್ಪ? ಪೂಜಾರಿ ಸ್ವಾಮಿ, ನನ್ನ ಬೀದಾಗ ಇಕ್ಬಿಟ್ಟು ಈ ತರ ಮಾತಾಡ್ತಾ ಇರಲ್ಲ. ಏನಾಯ್ತು ಈಗ ಸಮಸ್ಯೆ? ಏನಾಯ್ತು ಬೀದಾಗ? ಅದಕ್ಕೆ ಇವತ್ತು ಮಾಡ್ಬಿಟ್ಟು ನಾಳೆ
ಏನ್ ಮಾಡ್ಬಿಟ್ಟು ಎಲ್ಲ ಬೀದಿಗೆ ಹೋಗಿ ಉತ್ಸವ ನಾಳೆ ಮಾಡೋಣ. ಇನ್ನು ಉತ್ಸವ ನಾಳೆ ಮಾಡ್ಬಿಡೋಣ. ಇವತ್ತು ಯಾವ್ದೋ ಸಮಸ್ಯೆ ಇದೆ ಊರಲ್ಲಿ, ನಾಳೆ ಮಾಡೋಣ. ಎಲ್ಲ ಊರಲ್ಲಿ ಎಲ್ಲ ಮನೆಗಳಿಗೆ ಹೋಗಿ ಉತ್ಸವ ಮಾಡಿ ಎಲ್ಲ ಮನೆಗಳಿಗೆ ಆಶೀರ್ವಾದ ಕೊಟ್ಟು ಇದು ಮಾಡ. ಎಲ್ಲ ಬೀದಿಗಳಿಗೆ ಹೋಗ್ಬಿಡು. ಎಲ್ಲರೂ ಒಂದೇ ಅಲ್ವಾ ನಿನ್ನ ಇದರಲ್ಲಿ? ಅದೇ ಹೇಳ್ತಾ ಇರೋದು, ಎಲ್ಲ ಒಂದೇ. ಮುಗಿತಲ್ಲ, ಎಲ್ಲ ಬೀದಿಗೆ ಹೋಗ್ಬಿಡು. ದೇವ್ರು ಹೇಳಿದ್ರಲ್ಲಪ್ಪ, ಇನ್ನೇನಪ್ಪ ಡಿಗ್ರಿಗಳಾಗಿದೆ ಸರ್. ಮಾತಾಡ್ತಾ ಇದ್ರು, ಇವತ್ತು ಕಾರ್ಯ ಮಾಡ್ಬಿಟ್ಟು ಆಮೇಲೆ ಮಾತಾಡ್ಬೇಕಾಗಿತ್ತು. ಇವತ್ತೇನೆ ಇಲ್ಲಿ ಮಾತಾಡ್ತಾ ಇರೋದು ನೀವು. ಕಳಿಸ್ರಿ, ಇವತ್ತು ಕಾರ್ಯ ಮಾಡ್ಬಿಟ್ಟು ನಾಳೆ ಮಾತಾಡ್ಬೇಕಾಗಿತ್ತು. ಇವತ್ತು ನನ್ನ ಬೀದ ಕುಳಿಸ್ಬಿಟ್ಟು ಮಾತಾಡಕ್ ಬಂದಿದ್ರಲ್ಲ. ಎಷ್ಟು ದಿನ ಇರಲ್ಲ, ಎಷ್ಟು ದಿನ ಇರಲ್ಲ ನಾವು. ಇನ್ನ ಇರ್ತಲ್ಲ ದಿನ, ಇದು ಹಾಳಾಗೋಗಿದೆ. ಹೇಳು, ಮಾತಾಡ್ರಿ. ಏನಾಯ್ತಪ್ಪ? ಸ್ವಾಮಿ